ಬೆಂಗಳೂರಿನಿಂದ ಬರೋ ಗಾಡಿಗಳು ಮಾತ್ರ ಹೋಗ್ಲಿ ಅಂತಲ್ಲ, ಅದನ್ನ ಮಾತ್ರ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಿ, ನೀವು ಯಾವುದೋ ಒಂದು ಆಟೋ ಬಂತು, ಗಾಡಿ ಪಾಸ್ ಮಾಡೋಕ್ಕಾಗಲ್ಲ. ನೀವು ನಿಮ್ಮ ಮಾಧ್ಯಮದ ನಾನೇ ಅಲ್ಲಿ ತೋರಿಸಿದ್ದೀನಿ ನಿಮಗೆ. ಇಲ್ಲಿ ಕುಣಿಗಳು ನೋಡಬೇಕು. ಆ ಕುಣಿಯಲ್ಲಿ ಒಂದು ಓವರ್ಲೋಡ್ ಇರೋ ಗಾಡಿ ಬಂದು ಹಿಂಗೆ ಅಂದಾಗ ಈ ಕಡೆ ನೀವು ಗಾಡಿ ಹಿಂಗೆ ಅಂದಾಗ ಈ ಕಡೆ ಮಳೆ ಬಿದ್ದು ನೀರು ನಿಂತಿದೆ, ಕೆರೆ ಥರ ಮಾಡಿದ್ದೀರಿ. ಆ ಕೆರೆಯಲ್ಲಿರೋ ನೀರಿನ ತೇವ ಹೊಡೆದು ಈ ಕಡೆ ಗಾಡಿ ಪಲ್ಟಿ ಆದರೆ ಜವಾಬ್ದಾರರು ಯಾರು? ದಯವಿಟ್ಟು ಇದನ್ನ ಮನದಲ್ಲಿ ಇಟ್ಕೊಂಡು ಮಾಡಲೇಬೇಕು. ಸ್ವಾಮಿ, ನಾವೇನು ನಿಮ್ಗೇನು ಕಾಮಗಾರಿ ಮಾಡಬೇಕು, ನಾವು ಬ್ರಿಡ್ಜ್ ಮಾಡಬೇಕು ಅಂತ ಹೋರಾಟ ಮಾಡಿದ್ವಿ. ಆದರೆ ನಿಮ್ಮನ್ನು ಕೆರೆ ಒಡ್ಡಳ್ಳಿಯಲ್ಲಿ ಬಂದು ರಸ್ತೆಯಲ್ಲಿ ಕೆರೆ ಮಾಡಿ ಅಂತ ನಾವು ಹೋರಾಟ ಮಾಡಲಿಲ್ಲ. ದಯವಿಟ್ಟು ಬೇಗ ಆದಷ್ಟು ಬೇಗ ಆಗಬೇಕು. ಇಲ್ಲದಿದ್ದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾವೊಂದು ಟೆಕ್ನಾಲಜಿಯಲ್ಲಿ ಅವ್ರು ಮಾಡ್ತಾ ಇದ್ದಾರೋ ನಮಗೆ ಗೊತ್ತಿಲ್ಲ. ಈ ನೀರು ಯಾವ ಕಡೆ ಹೋಗುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ಅದು ಏನೋ ಒಂದು ನಕ್ಷೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದ್ರೆ ನಮಗೆ ಗೊತ್ತಿಲ್ಲ. ನರಸಿಂಹ ಹತ್ರ ನೀರು ಆಚೆ ಹೆಂಗೋಗುತ್ತೆ ನಮಗೆ ಗೊತ್ತಿಲ್ಲ. ಇಲ್ಲಿ ನೀರು ಆಚೆ ಹೆಂಗೋಗುತ್ತೋ ನಮಗೆ ಗೊತ್ತಿಲ್ಲ. ಅರ್ಧಂಬರ್ಧ ಕಾಮಗಾರಿ ಮಾಡಿದ್ದಾರೆ, ಬಿಟ್ಟು ಹೊರಟೋಗಿದ್ದಾರೆ. ಇಷ್ಟೇ. ಆದ್ದರಿಂದ ನಮಗೆ 10 ದಿನಗಳ ಒಳಗಡೆ ಅಧಿಕಾರಿಗಳು ಬರಬೇಕು, ಕಾಮಗಾರಿ ಪ್ರಾರಂಭ ಮಾಡಬೇಕು. ಇದನ್ನು ನಮಗೆ ರೈತರಿಗೆ ಅಚ್ಚುಕಟ್ಟಾಗಿ ನೀರು ಯಾವ ಕಡೆ ಹೋಗುತ್ತೆ, ನೀವು ನಿಮ್ಮ ಒಂದು ನಕ್ಷೆ ಏನು ಅಂತ ವಿವರಣೆ ಕೊಡಬೇಕು. ಯಾವ ರೀತಿ ಪರಿಹಾರ ಕಂಡುಕೊಳ್ಬೇಕು ಸರ್ಕಾರ? ಆ ಸರ್ಕಾರ ಕಿವಿಯಿಂದ ಕೆಲಸ ನೀವೆಲ್ಲ ಹೆಂಗೆ ಮಾಡಬೇಕು ಸರ್? ಈಗ ಏನಾಗಿದೆ, ಇಲ್ಲಿ ನಮಗೆ ನಮ್ಮ ಜನಪ್ರತಿನಿಧಿಗಳು ಎಚ್ಚೆತ್ಕೋಬೇಕು ಅಷ್ಟು. ಯಾಕಂದರೆ ಎಲ್ಲ ಓಡಾಡೋರು ನಮ್ಮ ಸಾರ್ವಜನಿಕರು ಮತ್ತು ರೈತರು ಅಲ್ವಾ. ಈಗ ನಮ್ಮ ಒಡ್ಡಳ್ಳಿಯಲ್ಲಿ ಟೊಮೆಟೊ ಮಾರ್ಕೆಟ್ ಇರೋದ್ರಿಂದ ಪಾಪ ಎಲ್ಲ ಅವರು ವ್ಯಾವಹಾರಿಕವಾಗಿ ಇಲ್ಲೇ ವ್ಯವಹಾರ ಮಾಡೋದು. ಇದ್ರ ಬಗ್ಗೆ ಅವರು ನಮ್ಮ ಜನಪ್ರತಿನಿಧಿಗಳು ಫಸ್ಟ್ ಎಚ್ಚೆತ್ಕೋಬೇಕು. ಯಾರು ಅಧಿಕಾರಿಗಳಿದ್ದಾರೆ, ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಅವ್ರನ್ನ ಪ್ರಶ್ನೆ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ಮತ್ತು ಅವ್ರು ಏನು ಕ್ರಮ ಕೈಗೊಂಡು ಅವ್ರ ಮೇಲೆ ಫಸ್ಟ್ ಅವರು ಜವಾಬ್ದಾರಿ, ಅವ್ರು ಏನು ಜವಾಬ್ದಾರಿ ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ಮಾಡಿದಾರ ಇಲ್ವಾ ಅಂತ ನೋಡಬೇಕು. ಅವರು ಪಾಪ ಯಾಕೋ ಸುಮ್ಮನೆ ಇಟ್ಬಿಟ್ಟಿದ್ದಾರೆ. ನಮ್ಮ ಸಂಸದರು ನಾವೀಗ ಏನು ಇಲ್ಲಿ ಅವ್ರಿಗೆ ಓಟ್ ಹಾಕಿ ಕಳಿಸಿದ್ದೀವಿ, ಇದುವರೆಗೂ ಅವ್ರನ್ನ ಈ ಕಡೆ ನಾವು ನೋಡೇ ಇಲ್ಲ. ಪಾಪ ಅವ್ರಿಗೆ ಟೈಮ್ ಸಿಗ್ತಾ ಇಲ್ವೋ, ಬೇರೆ ಇನ್ನೇನಾದರೂ ಕೆಲಸ ಸಿಗ್ತಾ ಇಲ್ಲ, ಅವ್ರಿಗೆ ಯಾಕೆ ಇಮ್ಯುನ ಮೇಜ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಫಸ್ಟು ಅವರು ಅಧಿಕಾರಿಗಳ ಮೇಲೆ ಒಂದು ಜವಾಬ್ದಾರಿಯನ್ನು ಹೇರಬೇಕು. ಮತ್ತು ಈಗ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ, ಮತ್ತು ಇಲ್ಲಿ ಗುತ್ತಿಗೆದಾರರು ಯಾರು ತಗೊಂಡಿದ್ದಾರೆ, ಇಂಥ ಗುತ್ತಿಗೆದಾರರಿಗೆ ಕೊಟ್ಟರೆ ಇಲ್ಲಿ ಯಾರು ಜನರಿಗೆ ತೊಂದರೆ ಆಗುತ್ತೆ. ದಯವಿಟ್ಟು ಅಂಥವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲಿ ಯಾರ್ಯಾರಿಗೆ ಏನೇನು ತೊಂದರೆ ಆಗಿದೆ, ಎಷ್ಟು ಅನಾಹುತಗಳಾಗಿದೆ, ಅದಕ್ಕೆಲ್ಲ ನೇರ ಹೊಣೆ ಗುತ್ತಿಗೆದಾರರು. ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಮತ್ತು ಈಗೇನು ನಮ್ಮ ಎಲ್ಲ ಇಲ್ಲಿ ಮುಖಂಡರು, ಇಲ್ಲಿನ ಹಿರಿಯರು, ನಮ್ಮ ಸಂಘಟನೆಯವರು ಸೇರಿ ಈಗ ನಾವು ಈಗಾಗಲೇ ನಮ್ಮ ರೈತರ ಜೊತೆ ಚರ್ಚೆ ಮಾಡಿದ್ದೀವಿ. ಒಂದು 10-15 ದಿನಗಳ ಒಳಗಾಗಿ ಈ ಕಾಮಗಾರಿ ಮತ್ತೆ ಪ್ರಾರಂಭ ಮಾಡಿ ಆದಷ್ಟು ಬೇಗ ಮುಗಿಸ್ಕೊಡ್ಲಿಲ್ಲ ಅಂದರೆ ನಾವು ಪೊಲೀಸ್ ಅನುಮತಿಯನ್ನು ತಗೊಂಡು ಒಂದು ಬೃಹತ್ ಮಟ್ಟದ ಪ್ರತಿಭಟನೆ ಮತ್ತು ಇಲ್ಲಿ ಈ ಒಂದು ಕಾಮಗಾರಿ ಪ್ರಾರಂಭ ಮಾಡಿ ಅದನ್ನು ಮುಗಿಸೋವರೆಗೂ ಇಲ್ಲಿ ಸತ್ಯಾಗ್ರಹ ಮಾಡೋದಕ್ಕೂ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ ಎಲ್ಲ ನಮ್ಮ ಮುಖಂಡರಲ್ಲಿ ಸೇರಿದ್ದಾರೆ. ಈಗಾಗಲೇ ನಮ್ಮ ಎಲ್ಲ ರೈತರ ಜೊತೆನೂ ಚರ್ಚೆ ಮಾಡಿದ್ದೀವಿ. ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಗೆ ನಾವು ಸಿದ್ಧವಾಗಿದ್ದೀವಿ. ದಯವಿಟ್ಟು ಅಲ್ಲಿವರೆಗೂ ತಗೊಂಡ್ಬರಬೇಡಿ. ಈಗಾಗಲೇ ಎಚ್ಚೆತ್ತುಕೊಂಡು ಬಗ್ಗೆ ಏನು ಕಾಮಗಾರಿ ವಿಳಂಬ ಮಾಡ್ತಾ ಇದ್ದೀರಾ, ಇದನ್ನು ರೈತರಿಗೆ ಅನುಕೂಲ ಮಾಡಿಕೊಡಿ, ಸಾರ್ವಜನಿಕರು ಮತ್ತು ರೈತರಿಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ತಾ ನಾವು ಸತ್ಯಾಗ್ರಹ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡೋವರೆಗೂ ನೀವು ತಗೊಂಡ್ಬರಬೇಡಿ. ದಯವಿಟ್ಟು ಈಗಾಗಲೇ ಎಚ್ಚೆತ್ತುಕೊಂಡು ಇದನ್ನು ಕಾಮಗಾರಿ ಮುಗಿಸ್ಕೊಡಿ ಅಂತ ಹೇಳ್ತಾ ನನ್ನ ಮಾತು. ಈಗ ಕೆಲವೇ ಸಮಯದಲ್ಲಿ ನಿಮ್ಮ ಶಾಸಕರು ಬರ್ತಾ ಇದ್ದಾರೆ. ಈ ಕ್ಷೇತ್ರದ ಶಾಸಕರು ಕೆಲವೇ ಸಮಯದಲ್ಲಿ ಇದೇ ರಸ್ತೆಗೆ ಪೂಜೆ ಮಾಡೋಕೆ ಬರ್ತಾ ಇದ್ದಾರೆ. ಈಗ ಅದು ಅವ್ರಿಗೂ ನೀವು ಈಗ ನಾವೇನು ಈಗ ರೈತರ ಬಗ್ಗೆ ಚರ್ಚೆ ಮಾಡಿದ್ದೀವಿ, ನೀವು ಅವ್ರಿಗೆ ಪ್ರಶ್ನೆ ಮಾಡಿ ಯಾಕೆ ಈ ಥರ ಆಗ್ತಾ ಇದೆ, ನೀವೇನು ಅಧಿಕಾರಿಗಳನ್ನ ಕೇಳ್ತಾ ಇದ್ರೆ ಇಲ್ವಾ ಅಂತ ಅವ್ರನ್ನ ಕೇಳಿ. ನಾವೀಗಾಗಲೇ ನಾವು ಒಂದು ಮನವಿ ಕೊಟ್ಟಿದ್ದೀವಿ, ಲಾಸ್ಟ್ ಟೈಮೇ ಹೇಳಿದ್ದೀವಿ, ಅವ್ರ ಜೊತೆ ಸಿಕ್ಕಾಗಿ ಹೇಳಿದ್ದೀವಿ ಈ ಥರ ತುಂಬ ತೊಂದರೆ ಆಗ್ತಾ ಇದೆ ಅಂತ. ಅವರು ನಾವು ಆದಷ್ಟು ಬೇಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ತಾವು ಮಾಧ್ಯಮದ ಮುಖಾಂತರ ಅವ್ರಿಗೆ ಕೇಳಿ ನಮ್ಮ ಸಂಸದರಿಗೆ ಕೇಳಬೇಕು. ಯಾಕೆಂದರೆ ಈಗ ಅವ್ರ ಪಾಪ ಈ ಕಡೆ ಏನೋ ಬರ್ತಾನೆ ಇಲ್ಲ, ಅವ್ರಿಗೇನು ದಾರಿ ಗೊತ್ತಿಲ್ವೋ ಇಲ್ಲೋ ಗೊತ್ತಿಲ್ಲ. ಅವ್ರಿಗೇನಂದರೆ ಎಲೆಕ್ಷನ್ ಟೈಮಲ್ಲಿ ಎಲ್ಲ ದಾರಿಗಳು ಗೊತ್ತಾಗಿರುತ್ತೆ, ಎಲ್ಲ ಊರಿಗೂ ಬರ್ತಾರೆ, ಎಲ್ಲ ರೋಡು ಎಲ್ಲ ಅಲಿತಾರೆ. ಎಲೆಕ್ಷನ್ ಆದಮೇಲೆ ಪಾಪ ಅವ್ರ ದಾರಿಗಳು ಮರ್ತಾಗಿರ್ತಾರೆ. ದಯವಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ಅದರ ದಾರಿ ಹೇಳ್ಕೊಟ್ಬಿಟ್ಟು ಇದ್ರ ಬಗ್ಗೆ ಅವ್ರಿಗೆ ಗಮನ ಹರಿಸೋದಕ್ಕೆ ಹೇಳಿ. ಮಾನ್ಯ ಸಂಸದರು ವಾರಕ್ಕೂ 2 ಸಲ ಬರ್ತಾ ಇದ್ದಾರೆ ಮುಳಬಾಗಿಲು ಕ್ಷೇತ್ರಕ್ಕೆ. ಹಾಗೆ ಈಗ ನೀವು ಇಲ್ಲಿ ಕರಿಬೋದಲ್ಲ ಅವ್ರನ್ನ?
ಬರ್ಬೇಕಲ್ವಾ ಈಗ ಓಟ್ ಕೇಳಕ್ ಬರುವಾಗ ಓಟ್ ನಮ್ಮ ಹತ್ರ ಓಟ್ ತಗೊಂಡಿರೋರು ಅವರು ಅವ್ರ ಜವಾಬ್ದಾರಿ ಜವಾಬ್ದಾರಿ ಅವ್ರಿಗಿರುತ್ತೆ. ನಾವು ಅವ್ರನ್ನ ನಾವು ಹೋರಾಟದ ಮೂಲಕ ಎಚ್ಚರಿಕೆ ಕೊಡ್ತೀವಿ ಅಷ್ಟೇ ಅವ್ರಿಗೆ. ಈ ಭಾಗದ ಮುಖಂಡರುಗಳು ಮತ ಹಾಕ್ಸಕ್ ಮುಖಂಡರು ಈ ಕೆಲಸ ಮಾಡೋಕೆ ಮುಖಂಡರಲ್ವಾ ಅವರು? ಅವರು ಇದ್ದಾರೆ, ಅವರು ಈಗ ಬರ್ತಾರೆ ನಮ್ಮ ಜೊತೆಗೆ. ಈಗ ಅವರು ಏನೋ ಯಾರೋ ಈಗ ಸಂಸದರು ಇನ್ನೊಬ್ರು ಬಂದು ಓಟ್ ಕೇಳಿದಾಗ ಏನೋ ಇವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಓಟ್ ಹಾಕ್ಸಿರ್ತಾರೆ. ಈಗ ಹಂಗಂತ ಅವ್ರು ಬಂದು ಅವ್ರ ಸ್ವಂತ ಖರ್ಚಿಂದ ಮಾಡೋದಕ್ಕಾಗೋದಿಲ್ಲ. ಅದು ಆ ಓಟ್ ಹಾಕ್ಸ್ಕೊಂಡು ಅಲ್ಲಿ ಆ ಒಂದು ಸ್ಥಾನದಲ್ಲಿ ಕುತ್ಕೊಂಡಿರೋರ್ಗೆ ಇರಬೇಕು ಜವಾಬ್ದಾರಿ. ನಾವು ಈ ಥರ ಓಟ್ ಹಾಕ್ಸ್ಕೊಂಡಿದ್ದೀವಿ, ಅವ್ರಿಗೆ ಅನುಕೂಲ ಮಾಡಬೇಕು ಅಂತ ಜವಾಬ್ದಾರಿ ಅವ್ರಿಗೆ ಇರಬೇಕು. ಈಗ ಪಾಪ ಏನೋ ಮುಖಂಡರು ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಲೋಕಲಲ್ಲಿ ನಮ್ಗೆ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಮಾಡ್ಸಿರ್ತಾರೆ, ಅದು ಅವ್ರಿಗಿರ್ಬೇಕು ಜವಾಬ್ದಾರಿ. ఎలక్షన్ వచ్చిన స్వామి దేవరా అన్న తమ్మ అంతా వస్తారగానే వాళ్ళు ఊరేగానే రారా. దాని మనుషులు ఇంటింటికి వచ్చి ఈ సమస్య ఏమి ఇదేమి నడుపుతారా. మళ్ళీ అది గెలుచుకుని నేను ఇంకా పక్కలకే రారు. ఏమైనా నీ పిల్లలు కొట్లాడాలి అంతే.